ನಮಸ್ಕಾರ ಸ್ನೇಹಿತರೆ. ಈ ಚಳಿಗಾಲಕ್ಕೆ ಮೊಳಕೆ ಹುರುಳಿಕಾಳು ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಬನ್ನಿ. ಮೊದಲನೇದಾಗಿ ನೋಡಿ, ಕಾಳು ಚೆನ್ನಾಗಿ ಎಲ್ಲ ಮೊಳಕೆ ಬಂದಿದೆ. ಇದನ್ನು ನೀವೊಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ರೆ 2-3 ದಿನ ಹುರುಳಿಕಾಳನ್ನ ಚೆನ್ನಾಗಿ ಇದು ಮೊಳಕೆ ಬರುತ್ತೆ. ಈ ಮೊಳಕೆ ಬಂದಿರೋ ಕಾಳನ್ನ ಒಂದು 5 ನಿಮಿಷ ಬಿಸಿನೀರಿನಲ್ಲಿ ನೆನೆಸಿಡಿ. ಈ ಕಾಳಿನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋಕ್ಕೋಸ್ಕರ ಈ ಥರ ಬಿಸಿನೀರಿನಲ್ಲಿ ತೊಳ್ಕೊಬೇಕಾಗತ್ತೆ. ಅಷ್ಟರಲ್ಲಿ ಸಾರಿಗೆ ಬೇಕಾಗಿರೋಂಥ ಮಸಾಲ ಪದಾರ್ಥ ಎಲ್ಲ ಇವಾಗ ಹುರ್ಕೊಳ್ಳೋಣ. ಮೊದಲನೇದಾಗಿ ಬಾಣಲಿಗೆ ಒಂದು 2 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದ ನಂತರ ಇವಾಗ ಗರಂ ಮಸಾಲೆ ಎಲ್ಲ ಹುರ್ಕೊಳ್ಳೋಣ. ಚಕ್ಕೆ, ಲವಂಗ, ಕಾಳು ಮೆಣಸು ಮತ್ತು ಒಂದು ಏಲಕ್ಕಿ ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಳ್ಳಿ. ನಂತರ ಈರುಳ್ಳಿ ಹಾಕ್ಕೊಳ್ಳೋಣ. ಸಾಂಬಾರು ಈರುಳ್ಳಿ ಇದ್ದರೆ ಯೂಶ್ವಲಿ ಈ ಮಸಾಲೆ ಸಾರಿಗೆಲ್ಲ ತುಂಬ ಚೆನ್ನಾಗಿ ರುಚಿ ಬರುತ್ತೆ. ನಿಮ್ಮ ಮನೇಲಿ ಏನೋ ಸಾಂಬಾರು ಈರುಳ್ಳಿ ಇದ್ದರೆ ಅದನ್ನೇ ನೀವು ಉಪಯೋಗಿಸ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಹುರುಳಿಕಾಳಿನಲ್ಲಿ ನೋಡಿ ಉಷ್ಣಾಂಶ ಜಾಸ್ತಿ ಇರುತ್ತೆ. ಚಳಿಗಾಲದಲ್ಲಿ ಈ ಥರ ಸಾರು ಮಾಡ್ಕೊಂಡು ತಿಂದರೆ ಬೆಚ್ಚಗಿರುತ್ತೆ. ಇದು ಕಲರ್ಗೋಸ್ಕರ 1-2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಸಾರು ಒಂಚೂರು ಕೆಂಪು ಕಲರ್ ಬರಲಿ ಅಂತ. ಗರಂ ಮಸಾಲ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಸೇರಿಸ್ಕೊಳ್ಳೋಣ. ಈಗ ಮುಂದಿನ ಪದಾರ್ಥ ಬಂದು ಹಸಿ ಕಾಯಿ ತುರಿ. ಎಲ್ಲ ಪದಾರ್ಥನ 1-2 ಸಲ ಕೈ ಆಡಿಸಿ ಚೆನ್ನಾಗಿ ಅದೆಲ್ಲ ಹುರ್ಕೊಳ್ಳೋಣ ಮಸಾಲ. ನಂತರ ರುಚಿಗೆ ತಕ್ಕನಷ್ಟು ಇವಾಗ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಳ್ಳೋಣ. ಇಲ್ಲಿ ನಾವು 1/4 ಸ್ಪೂನು ಅಚ್ಕಾರದ ಪುಡಿ ಹಾಕಿದ್ದೀವಿ. ಆಮೇಲೆ 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀವಿ. ಸಾರು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಧನಿಯಾ ಪೌಡರ್ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಇದೇ ಥರ ಮಸಾಲ ಪದಾರ್ಥಗಳು ಉಪಯೋಗಿಸ್ಕೊಂಡು ಬೇರೆ ಕಾಳಿನಲ್ಲೂ ಸಾರು ಮಾಡ್ಬೋದು. ಇವತ್ತು ನಾವು ಹುರುಳಿಕಾಳು ಮೊಳಕೆ ಸಾರು ಮಾಡ್ತಾಯಿದ್ದೀವಿ. ಇದೇ ಮಸಾಲೆನೇ ಯೂಸ್ ಮಾಡಿಕೊಂಡು ನಾವು ಹಲಸಂದಿ ಕಾಳಿನಲ್ಲೂ ಮಾಡ್ಬೋದು, ಬಟಾಣಿ ಕೂಟು ಕೂಡ ಮಾಡ್ಬೋದು. ನಾವು ಯಾವ ತರಕಾರಿ ಉಪಯೋಗಿಸ್ಕೊಂಡಿರ್ತೀವೋ ಅದರ ರುಚಿ ಬರುತ್ತೆ ಸಾರಿಗೆ. ಒಂದು ಸ್ವಲ್ಪ ನಾವು ಇಲ್ಲಿ ಕಡಲೆಪಪ್ಪು ಹಾಕ್ಕೊಂಡಿದ್ದೀವಿ, ಗಸಗಸೆ ಹಾಕ್ಕೊಂಡಿದ್ದೀವಿ ತಿಕ್ನೆಸ್ಗೋಸ್ಕರ. ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು. ಮಸಾಲೆ ಎಲ್ಲ ನುಣ್ಣಗೆ ರುಬ್ಬೋ ಅಷ್ಟರಲ್ಲಿ ಇವಾಗ ಕಾಳನ್ನ ಚೆನ್ನಾಗಿ ಹುರ್ಕೊಂಡು ಒಂದು 4-5 ಸಲ ಅದು ಕುಕ್ಕರ್ನಲ್ಲಿ ಬೇಯಿಸ್ಕೊಬೇಕಾಗತ್ತೆ. ಅದಕ್ಕೆ ಮೊದಲನೇ ಸ್ಟೆಪ್ಪು ಎಣ್ಣೆ ಹಾಕಿ 1-2 ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಬಿಸಿನೀರಿನಲ್ಲಿ ನಾವು ತೊಳೆದಿರೋ ಅಂಥ ಮೊಳಕೆ ಕಾಳನ್ನ ಇವಾಗ ಕುಕ್ಕರ್ಗೆ ಹಾಕಿ ಸ್ವಲ್ಪ ಒಂದು 10 ನಿಮಿಷ ಇದು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರಿಯೋಣ. ಉಪ್ಪು ಹಾಕ್ಬಿಟ್ಟು ಹುರಿಬೇಕಾಗತ್ತೆ. ಕಾಳುಗಳ್ನ ಹಾಗೆ ಸಾರು ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಮೊಳಕೆ ಬರೆಸು ತಿಂದರೆ ಅದರಲ್ಲಿ ಇನ್ನೂ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ. ಒಂದು 5 ನಿಮಿಷ ಇವಾಗ ಕಾಳೆಲ್ಲ ಚೆನ್ನಾಗಿ ಹುರಿದಾಗಿದೆ. ಇವಾಗ ಏನಿದ್ರು ಸ್ವಲ್ಪ ನೀರು ಹಾಕಿ ಕುಕ್ಕರ್ ಮುಚ್ಚಿ ಒಂದು 4 ವಿಷಿಲ್ವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ಕಾಳು ಬೇಯಿಸೋಕ್ಕೆ ಬಿಸಿನೀರು ಉಪಯೋಗಿಸ್ಕೊಳ್ಳಿ. ಆವಾಗ ಕಾಳು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ನೀವು ಮಸಾಲೆ ಎಲ್ಲ ಇವಾಗಲೇ ಹಾಕ್ಬಿಟ್ರೆ ಹುರುಳಿಕಾಳು ಗಟ್ಟಿ ಇರೋದ್ರಿಂದ ಅದು ಬೇಗ ಬೇಯಲ್ಲ. ಆದ್ದರಿಂದ ಒಂದು 4 ವಿಷಿಲ್ಲು ಫಸ್ಟು ಕಾಳನ್ನ ಮಸಾಲೆ ಹಾಕದೆ ಬೇಯಿಸ್ಕೊಳ್ಳಿ. ನಂತರ ನಾವು ಇದಕ್ಕೆ ಮಸಾಲೆ ಮತ್ತು ಬೇರೆ ತರಕಾರಿ ಎಲ್ಲ ಹಾಕ್ಬೋದು. 4-5 ವಿಷಿಲ್ಲು ಚೆನ್ನಾಗಿ ಇವಾಗ ಕಾಳು ಬೆಂದಿದೆ. ಇವಾಗ ಏನಿದ್ರು ಇವಾಗ ರುಬ್ಬಿರೋಂಥ ಮಸಾಲ ಮತ್ತು ಬೇರೆ ತರಕಾರಿ ಹಾಕೋ ಸಮಯ. ಇದ್ರ ಜೊತೆ ಒಂದು ಸ್ವಲ್ಪ ಆಲೂಗಡ್ಡೆ ಮತ್ತು ಒಂದು ಟೊಮೆಟೊ ಸೇರಿಸ್ಕೊಳ್ಳಿ. ಆಲೂಗಡ್ಡೆ ಹೀಗೆ ಒಂದು ಸ್ವಲ್ಪ ದಪ್ಪಗೆ ಹಚ್ಚಿರಬೇಕು. ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಕಾಳೆಲ್ಲ ಅದರಲ್ಲೇ ಮಿಶ್ರಣ ಮಾಡಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಮತ್ತೆ ಇವಾಗ ಮುಚ್ಚಳ ಮುಚ್ಚಿ ಒಂದು 2 ವಿಷಿಲ್ ಕೂಗ್ಸೋಣ. ಇಲ್ಲಾಂದರೆ ಆಲೂಗಡ್ಡೆ ಎಲ್ಲ ಜಾಸ್ತಿ ಬೆಂದೋಗ್ಬಿಡತ್ತಲ್ವ. ಒಂದು 2 ವಿಷಿಲ್ ಕೂಗಿಸಿದ್ರೆ ಸಾಕು. ಇವಾಗ ಸ್ನೇಹಿತರೆ, ಅಡುಗೆ ಮಾಡೋದೇ ಒಂದು ಕಲೆ ಅಲ್ವಾ. ಎಲ್ಲ ಸ್ಟೆಪ್ಸು ಫಾಲೋ ಮಾಡಿದ್ರೆ ಸಾರಿನ ರುಚಿ ಕೂಡ ಅದ್ಭುತವಾಗಿರುತ್ತೆ. ಕೆಲವೊಂದು ಪದಾರ್ಥ ಬೇಗ ಬೇಯುತ್ತೆ, ಕೆಲವೊಂದು ಪದಾರ್ಥ ಜಾಸ್ತಿ ಟೈಮ್ ತೊಗೊಳತ್ತೆ ಬೇಯೋಕ್ಕೆ. ಆದ್ದರಿಂದ ನಾವು ಈ ಥರ ನಿಧಾನಗತಿಯಲ್ಲಿ ಎಲ್ಲ ಸ್ಟೆಪ್ಸು ಫಾಲೋ ಮಾಡಿಕೊಂಡು ಅಡುಗೆ ಮಾಡಬೇಕಾಗತ್ತೆ. ಕೊನೆಯ ಸ್ಟೆಪ್ಪು ಇವಾಗ ಸಾರಿಗೆ ಬದನೆಕಾಯಿ ಹಾಕೋಣ. ಬದನೆಕಾಯಿ ಹಾಕಾದ್ಮೇಲೆ ಹಾಗೆ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಿಸಿ. ಕೆಲವೊಬ್ಬರು ಬದನೆಕಾಯಿ ತಿನ್ನೋದಿಲ್ಲ, ಆದ್ರೂ ಬದನೆಕಾಯಿ ಹಾಕಿದ್ರೆ ಈ ಸಾರಿನ ರುಚಿ ಮತ್ತಷ್ಟು ಹೆಚ್ಚುತ್ತೆ. ಹುರುಳಿಕಾಳು ಮೊಳಕೆ ಸಾರಂತೂ ರಾಗಿ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ನು. ಈ ಸಮಯದಲ್ಲಿ ನಿಮಗೆ ರುಚಿಗೆ ತಕ್ಕನಾಗೆ ಉಪ್ಪು ಏನಾದರೂ ಸ್ವಲ್ಪ ಕಮ್ಮಿ ಆದರೆ ಇವಾಗ ಸ್ವಲ್ಪ ಸೇರಿಸ್ಕೊಬೋದು.
ಸೊ ನೋಡಿ ಇವಾಗ ಅದ್ಭುತವಾಗಿ ಸಾರು ತಯಾರಾಗಿದೆ. ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದಕ್ಕೂ ಕಲರು ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಆಗಿದೆ. ಮೊಳಕೆ ಕಟ್ಟಿನ ಹುರುಳಿಕಾಳು ಸಾರು ರೆಡಿ ಇದೆ. ಇನ್ನೇನಿದ್ರು ಇವಾಗ ಮುದ್ದೆ ಜೊತೆ ಇದನ್ನು ತಿನ್ನಬೇಕು. ಈ ಥರ ಸಾರು ಮಾಡಿದ್ರೆ ಒಂದು ಮುದ್ದೆ ಏನು 2 ಮುದ್ದೆ ಕೂಡ ತಿನ್ಬೋದು. ನೀವು ಮತ್ತೆ ಯಾವ್ಯಾವ ಕಾಳುಗಳ್ನ ಉಪಯೋಗಿಸ್ಕೊಂಡು ಈ ಥರ ಮೊಳಕೆ ಬರಿಸಿ ಸಾರು ಮಾಡ್ತೀರಾ ಅನ್ನೋದನ್ನ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಈ ಮೊಳಕೆ ಸಾರು ಟ್ರೈ ಮಾಡಿ ಹೇಗೆ ಬಂತು ಅಂತಲೂ ತಿಳಿಸಿ.